ಕೆರಗೋಡಿನಲ್ಲಿ ಹನುಮ ಧ್ವಜವನ್ನ ಕೆಳಗಿಳಿಸಿದ್ದಾರೆ ಅಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದನ್, ಹನುಮ ಧ್ವಜವನ್ನ ಅಂತೂ ಇಂತೂ ಅಧಿಕಾರಿಗಳು ಪೊಲೀಸರ ಭದ್ರತೆಯ ಜೊತೆಗೆ ಕೆಳಗಿಳಿಸಿದ್ದಾರೆ. ಸದ್ಯಕ್ಕೆ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಗ್ರಾಮದಲ್ಲಿ? ಪ್ರಗತಿ, ಕೆರಗೋಡು ಗ್ರಾಮ ಅಕ್ಷರಶಃ ಉದ್ವಿಗ್ನ ಆಗಿದೆ. ವಿರೋಧದ ನಡುವೆ ಕೂಡ ಹನುಮ ಧ್ವಜವನ್ನು ಅಧಿಕಾರಿಗಳು ಕೆಳಗಿಳಿಸತಕ್ಕಂಥದ್ದು ಅಲ್ಲಿನ ಜನರ ಭಾವನೆಗಳು ಹೇಳ್ತಾ ಇತ್ತು, ಅವರ ಕಣ್ಣೀರು ಹೇಳ್ತಾ ಇತ್ತು, ಅವರ ಆಕ್ರೋಶಗಳು ಮಾತಾಡ್ತಾ ಇತ್ತು. ಆ ಧ್ವಜದ ಜೊತೆ ಅವರ ಭಾವನಾತ್ಮಕ ಸಂಬಂಧ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು. ಅಂದರೆ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಬಾವುಟವನ್ನು ಆರಿಸೋದಕ್ಕೆ ಅವರಿಗೆ ಅನುಮತಿ ಸಿಕ್ಕಿತ್ತು. ಆದರೆ ಕೆಲ ದಿನಗಳ ಬಳಿಕ ಅಧಿಕಾರಿಗಳೇನು ಒತ್ತಡವನ್ನು ತಂದರು ತೆರವುಗೊಳಿಸಬೇಕು ಅಂತೇಳಿ. ಪ್ರತಿಭಟನೆ ವಿರೋಧಗಳ ನಡುವೆ ಕೂಡ ಇದೀಗ ಧ್ವಜಸ್ತಂಭದಿಂದ ಹನುಮ ಧ್ವಜವನ್ನು ಕೆಳಗಿಳಿಸ್ತಕ್ಕಂಥದ್ದು ಗ್ರಾಮಸ್ಥರ ಆಕ್ರೋಶವನ್ನು ಕೇಳಿಸಿದೆ. ಈಗ ನನ್ನ ಜೊತೆಗೆ ಗ್ರಾಮಸ್ಥರು, JDS ಹಾಗೂ BJPಯ ಮುಖಂಡರುಗಳಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಅನುಮತಿ ಇದ್ರೂ ಸಹ ಧ್ವಜವನ್ನು ಕೆಳಗಿಳಿಸಲಾಗಿದೆ, ಏನು ಹೇಳ್ತೀನಿ? ನಾವು ಮೇಲ್ನೋಟಕ್ಕೆ ನೋಡಿದಂತೆ ಇವತ್ತು 25ನೇ ತಾರೀಕು ಗುರುವಾರ ಸಾಯಂಕಾಲ ಪಂಚಾಯಿತಿಯ ರೆಸೊಲ್ಯೂಷನ್ ಕೂಡ ಆಗಿದೆ. ಇಲ್ಲಿ ಧ್ವಜಸ್ತಂಭ ಉಳಿಬೇಕು, ಹನುಮ ಧ್ವಜ ಆರಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಿರ್ಣಯ ಆಗಿದೆ. ಪಂಚಾಯಿತಿಯ ಸರ್ವಾನುಮತದಿಂದ 18 ಜನ ವೋಟ್ ಹಾಕಿ 22 ಜನದಲ್ಲಿ 4 ಜನ ಹೊರತುಪಡಿಸಿ 18 ಜನ ಮತ ಹಾಕಿ ಇದು ಮಾಡಿದ್ದಾರೆ. ಅದಾದಮೇಲೆ ಹಿಂದಿನ ಡೇಟ್ಗೆ ನೋಟಿಸ್ ಹಾಕ್ಕೊಂಡು ಜಿಲ್ಲಾಡಳಿತ ಇವತ್ತು ಇಲ್ಲ ಸ್ಥಳೀಯ ನಾಯಕರು ಅಥವಾ ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಳ ರೀತಿಯಲ್ಲಿ ಅವರು ಇವತ್ತು ಸರ್ಕಾರಿ ಸೇವೆ, ಸಾರ್ವಜನಿಕರ ಸೇವೆ, ದೇವರ ಸೇವೆ ಅಂದ್ಕೊಂಡು ಮಾಡ್ತಾ ಇಲ್ಲ. ಅವರ ಮೇಲ್ಮಟ್ಟದ ಶಾಸಕರುಗಳ ಅಥವಾ ಸರ್ಕಾರದ ಒಂದು ಇದು ಏಜೆಂಟ್ಗಳ ರೀತಿಯಲ್ಲಿ ವರ್ತಿಸಿ ಇವತ್ತು ಬಂದು ಇಲ್ಲಿ ಶಾಂತಿಯುತವಾಗಿ ನೆರೆದಿದ್ದಂಥ ಜನರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಇವತ್ತು ಸುಮಾರು 1000ಕ್ಕೂ ಹೆಚ್ಚು ಪೊಲೀಸನ್ನು ತಂದು 1000ಕ್ಕೂ ಹೆಚ್ಚು ಜನ ಪೊಲೀಸ್ನ ತಂದು ಇವತ್ತು ಇಲ್ಲಿ ಏನು ಶಾಂತಿಯುತವಾಗಿ ಆರಿಸಿದಂಥ ಶ್ರೀರಾಮ ಧ್ವಜವನ್ನು, ಹನುಮ ಧ್ವಜವನ್ನು ಇಳಿಸಿದ್ದಾರೆ. ನಾವು ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ಆಗಿ 22ನೇ ತಾರೀಕು ಆಗಿರೋದು 48 ದಿವಸನಾದರೂ ಸಾಂಪ್ರದಾಯಿಕವಾಗಿ ನಮ್ಮ ಸಂಸ್ಕೃತಿನಲ್ಲಿ ಇದೆ. ಒಂದು ದೇವಸ್ಥಾನ ಉದ್ಘಾಟನೆ ಆದರೆ 48 ದಿವಸ ಪೂಜೆ ನಡೆಯುತ್ತೆ. ಅದ್ರ ಪ್ರಯುಕ್ತ 48 ದಿವಸನಾರು ಇದಕ್ಕೆ ಅವಕಾಶ ಕೊಡಿ, ಒಂದು ಶಾಂತಿ ಸಭೆ ಕರೀರಿ, ನಾವೆಲ್ಲರೂ ಬರ್ತೀವಿ. ಏನಾರು ಲೋಪದೋಷ ಆಗಿತ್ತು ಅಂದರೆ ಪ್ರೊಸೀಜರ್ನಲ್ಲಿ ಅದನ್ನು ಸರಿಪಡಿಸ್ಕೊಳ್ಳುವಂಥ ಇದನ್ನು ಮಾಡ್ತೀವಿ, ಪ್ರಯತ್ನವನ್ನು ಮಾಡ್ತೀವಿ. ಸಾಧ್ಯ ಆದರೆ ಇದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ಹೇಳಿದ್ರೆ ನಾವು ಶಿಫ್ಟ್ ಕೂಡ ಮಾಡ್ಕೊಳ್ತೀವಿ ಅಂತ ಎಲ್ಲ ಮನವಿಯನ್ನು ಮಾಡಿದ್ರು ಕೂಡ ಒಂದೇ ಆಟದಿಂದ ಬಂದು ಇದನ್ನು ತೆಗಿಬೇಕು, ಈ ಕೇಸರಿ ಧ್ವಜವನ್ನು ತೆಗಿಬೇಕು, ಹನುಮನ ಧ್ವಜವನ್ನು ತೆಗಿಬೇಕು ಅಂತೇಳಿ ಒಂದು ದ್ವೇಷ ಮಾಡಿಕೊಂಡು ಇವತ್ತು ನಮ್ಮ ಸಾರ್ವಜನಿಕರು ಇವತ್ತು ಕೆರಗೋಡಿನಲ್ಲಿ ಒಂದು ಸುಮಾರು 2-3 ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ. ನಿನ್ನೆ ಕೂಡ ಸೇರಿದರು. ಅವರೆಲ್ಲರ ಭಾವನೆಗೆ, ಧಾರ್ಮಿಕ ಭಾವನೆಗೆ ಧಿಕ್ಕರಿಸುವಂತೆ ಇವತ್ತು ವರ್ತಿಸಿ ಸರ್ಕಾರದ ಏಜೆಂಟ್ಗಳಾಗಿ ಇವರು ಸಾರ್ವಜನಿಕರಿಗೆ ಸೇವೆನಲ್ಲಿಲ್ಲ, ಏಜೆಂಟ್ಗಳಾಗಿ ಬಂದು ಕೆಲಸ ಮಾಡಿದಂಥ ಇವತ್ತು ನಿಜವಾಗ್ಲೂ ಕರಾಳ ದಿವಸ ಕೆರಗೋಡು ಇತಿಹಾಸದಲ್ಲೇ. ಇದನ್ನು ಸರಿಪಡಿಸ್ಕೊಳ್ಳುವಂತೆ ನಾವೆಲ್ಲರೂ ಇವತ್ತೇ ನಿರ್ಣಯ ಮಾಡಿದ್ದೀವಿ, ಪ್ರತಿಜ್ಞೆ ಮಾಡಿದ್ದೀವಿ. ಇದನ್ನು ಮುಂದಿನ ದಿವಸಗಳಲ್ಲಿ ಇಲ್ಲಿ ಹನುಮ ಧ್ವಜ, ಶ್ರೀರಾಮ ಧ್ವಜನ ಹಾರಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮಲ್ಲಿ ರಾಮ ಮಂದಿರ ಉದ್ಘಾಟನೆ ಇಡೀ ದೇಶ ಸಂಭ್ರಮ ಮಾಡಿತ್ತು. ಅದರ ನೆನಪಿಗಾಗಿ ಧ್ವಜ ಹಾರಾಟ ಮಾಡಿದ್ರು. ಆದರೆ ಇದು ವಿವಾದಕ್ಕೆ ಕಾರಣ ಆಯಿತು. ಕೊನೆಗೂ ವಿರೋಧದ ನಡುವೆ ಧ್ವಜ ಇಳಿಸಲಾಯಿತು. ಸರ್, ಈಗ ಏನಾಗಿದೆ, ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಒಂದು ಅಂಗವಾಗಿ ಇವತ್ತು ಎಲ್ಲ ಯುವಕ ಮಿತ್ರರು 10 ರೂಪಾಯಿಂದ ಹಿಡಿದು ಇವೇ ವಂತಿಕೆನ ಕಲೆಕ್ಟ್ ಮಾಡಿ ರಾಮ ಭಕ್ತರು, ಹನುಮ ಭಕ್ತರು ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಮ್ಮ ರಾಮ ಭಕ್ತರು ಒಂದು ಕಲೆಕ್ಟ್ ಮಾಡಿ ಒಂದು ಕೆರಗೋಡು ಇತಿಹಾಸದಲ್ಲಿ ಹಳೆ ಧ್ವಜಸ್ತಂಭ ಇತ್ತು. ಇದು ಹೊಸ ಧ್ವಜಸ್ತಂಭನ ನಾವು ನಿರ್ಮಾಣ ಮಾಡಿ ನಾವು ಧ್ವಜವನ್ನು ಹಾರಿಸ್ಬೇಕು ಅಂತೇಳಿ ಏನು ನಮ್ಮ ಪಂಚಾಯತಿನಲ್ಲಿ ನಮ್ಮ ಏನು ಗಣರಾಜ್ಯೋತ್ಸವ ದಿವಸ ತ್ರಿವರ್ಣ ಧ್ವಜ ಮತ್ತು ಕನ್ನಡ ರಾಜ್ಯೋತ್ಸವ ದಿವಸ ಕನ್ನಡ ಬಾವುಟ ಆರಿಸೋದು ಮತ್ತು ಮುಖ್ಯ ದಿನಗಳಲ್ಲಿ ಹನುಮ ಜಯಂತಿಯ ಹನುಮನ ಒಂದು ಬಾವುಟವನ್ನು ಆರಿಸುವಂಥ ಕೆಲಸಗಳನ್ನ ಹಮ್ಮಿಕೊಂಡಿದ್ರು. ನಿಜವಾಗ್ಲೂ ಯಾರ್ದೂ ವಿರೋಧ ಇಲ್ಲ. ನಮ್ಮ ಪಂಚಾಯತಿನಲ್ಲಿ 18 ಜನ ನಮ್ಮ ಸದಸ್ಯರು ಒಗ್ಗೂಡಿ ಒಂದು ತೀರ್ಮಾನ ಮಾಡಿದ್ದಾರೆ 25ನೇ ತಾರೀಕು. ನಮ್ಮದು ಎಲ್ಲರದ್ದು ಬೆಂಬಲ ಇದೆ ಅಂತೇಳಿ. ಆದರೆ ಅವರು 25ನೇ ತಾರೀಕು ಹಿಂದಿನ ಡೇಟಾ ಇಲ್ಲಿನ ಅಯೋಗ್ಯ PDOಗಳು ಹೋಗಿ ಹಳೆ ಡೇಟ್ಗೆಲ್ಲ ನೋಟಿಸ್ ರೆಡಿ ಮಾಡ್ಕೊಂಡು ಏಕಾಏಕಿ ನಿನ್ನೆ EO ಮೇಡಮ್ ಅವ್ರು ಬಂದಿದ್ದರು. ನಾವೆಲ್ಲ ಸರಳವಾಗಿ ನಾವು ರಾಮಭಜನೆಯನ್ನು ಮಾಡ್ತಾಯಿದ್ವಿ. ಅಂಥ ಸಮಯದಲ್ಲಿ EO ಮೇಡಮ್ ಹೇಳಿದ್ರು, 2 ದಿವಸ ನೀವು ಒಂದು ಸಭೆ ಮಾಡಿ ಒಂದು ತೀರ್ಮಾನ ಕೈಗೊಳ್ಳಿ, ನಾವೆಲ್ಲ ಚರ್ಚೆ ಮಾಡೋಣ ಅಂತೇಳಿ ಹೋದರು. ರಾತ್ರಿ 3 ಗಂಟೆಗೆ ಏಕಾಏಕಿ ನಿನ್ನೆ ರಜಾ ಇದೆ, ಯಾವುದೇ ಅಧಿಕಾರಿ ರೈತರು ಕೆಲಸ ಮಾಡಬೇಕು ಅಂದರೆ ಒಬ್ರಿಗೂ ಎಲ್ಲ ರಜಾ ಅಂತ ಹೇಳ್ತಾರೆ. ಆದರೆ ನಿನ್ನೆಯಿಂದ ಎಲ್ಲ ಅಧಿಕಾರಿಗಳು ಒಗ್ಗೂಡಿ ಕೈಗೊಂಬೆ ಅಂತೆ ಕಾಂಗ್ರೆಸ್ ಸರ್ಕಾರದ ಒಬ್ಬ ಶಾಸಕರ ಕೈಗೊಂಬೆ ಅಂತ ಕೆಲಸ ಮಾಡಿದ್ದಾರೆ. SP ಆಗ್ಬೋದು, DC ಆಗ್ಬೋದು, AC ಆಗ್ಬೋದು, ಎಲ್ಲರೂ ಸುಧಾ ಕೈಗೊಂಬೆ ಥರ ಕೆಲಸ ಮಾಡಿ ರಾತ್ರೋರಾತ್ರಿ ಮಧ್ಯರಾತ್ರಿ 3 ಗಂಟೆ ರಾತ್ರಿನಲ್ಲಿ ಎಲ್ಲ ನಮ್ಮ ಪೊಲೀಸ್ ಬಂದೋಬಸ್ತ್ ತಗೊಂಡು ರಾತ್ರಿಯೆಲ್ಲ ಫುಲ್ಲು ಏನು ವರ್ಕ್ ಮಾಡಬೇಕು ಎಲ್ಲ ಥರ ವ್ಯವಸ್ಥೆಗಳನ್ನ ರೆಡಿ ಮಾಡ್ಕೊಂಡ್ಬಂದು ಇವತ್ತು ನಮ್ಮ ರಾಮನ ಭಕ್ತರ ಒಂದು ಆಸೆಯನ್ನು ಬಾವುಟವನ್ನು ಇಳಿಸಿದ್ದಾರೆ. ನಿಜವಾಗ್ಲೂ ಇವರು ಬಾವುಟ ಇಳಿಸಿರ್ಬೋದು, ನಮ್ಮ ರಾಮ ಭಕ್ತರ ಒಂದು ಶಕ್ತಿನ ಕುಣಿಸೋಕ್ಕಾಗಲ್ಲ ಅವ್ರ ಕೈಲಿ. ಇವತ್ತು ಪ್ರತಿ ರಾಮ ಮನೆಯಲ್ಲೂ ರಾಮ
ಮನೆಯಲ್ಲೂ ರಾಮ, ಊರೂರಿನಲ್ಲೂ ನಮ್ಮ ಭಕ್ತರು ಇವತ್ತು ತೀರ್ಮಾನ ಮಾಡಿದ್ವಿ. ನಮ್ಮ ಎಲ್ಲ ಅಶ್ವಕಣ್ಣ ಆಗ್ಬೋದು, ನಮ್ಮ ರಘುನಂದನ್, ಎಲ್ಲ ಮುಖಂಡರು ಸೇರಿ ಪ್ರತಿ ಮನೆಯಲ್ಲೂ ಸುಧಾ ಬಾವುಟ ಹಾರಿಸ್ತೀವಿ. ಕೆರಗೋಡು ಹೋಬಳಿಯಾದ್ಯಂತ ಪ್ರತಿ ಮನೆಯಲ್ಲೂ ಬಾವುಟ ಹಾರಿಸ್ತೀವಿ. ಪ್ರತಿ ಒಂದು ಊರು ಗ್ರಾಮದಲ್ಲೂ ಸುಧಾ ಒಂದು ಧ್ವಜಸ್ತಂಭವನ್ನು ಏರ್ಪಾಡು ಮಾಡಿ ಹಾರಿಸ್ತೀವಿ. ನೆಕ್ಸ್ಟು ಇವತ್ತು ಅಧಿಕಾರ ಶಾಶ್ವತ, ಅಧಿಕಾರಿಗಳು ಕೈಗೊಂಬೆ ಥರ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇನ್ನು ಮುಂದಿನ ದಿವಸ ಇದೇ ಧ್ವಜಸ್ತಂಭಕ್ಕೆ ನಾವು ಬಾವುಟವನ್ನು ಹಾರಿಸ್ತೀವಿ ಅಂತ ನಾವು ಹನುಮಧ್ವಜನ ಹಾರಿಸ್ತೀವಿ. ಇವಾಗ ಯಾವುದೇ ರೀತಿಯ ವಿರೋಧ ಇಲ್ಲ. ಬಾವುಟ ಇಳಿಸ್ಬೇಕಾದ್ರೆ ನಾವು ಕೂಡ ನೋಡ್ತಾ ಇದ್ವಿ, ಎಷ್ಟೊಂದು ಜನ ಅಳ್ತಾ ಇದ್ರು, ದುಃಖ ಪಡ್ತಾ ಇದ್ರು. ಈಗಿರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಈ ನಿರ್ಧಾರ ತಗೊಳ್ಳೋದಕ್ಕೆ ಏನು ಕಾರಣ ಅಂತ ಹೇಳಿ ನೇರ ಹೊಣೆ ಇಲ್ಲಿಂದ 2-3-4 ಜನ ಚಿತಾವಣೆಯಿಂದ ಕಾಂಗ್ರೆಸ್ ಶಾಸಕರು ಇದನ್ನು ಮಾಡಿಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಶಾಸಕರು ಮತ್ತು ಇಲ್ಲಿನ ಸ್ಥಳೀಯ 3 ಜನ ಲೀಡರ್ಗಳೇ ಇದಕ್ಕೆ ಕಾರಣ. ಇವತ್ತು 8,500 ಜನಸಂಖ್ಯೆಯಲ್ಲಿ 8,500 ಜನರು ಇವತ್ತು ಬಾವುಟ ಹಾರಿಸೋಕ್ಕೆ ಸಪೋರ್ಟ್ ಮಾಡಿದ್ದಾರೆ. ತಾವೇ ನೋಡ್ತಾ ಇದ್ದೀರಿ, ಇದು ನಮ್ಮ ಪ್ರೀತಿಯ ಸಂಕೇತ. ಇವತ್ತು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಎಲ್ಲರೂ ಮುಸಲ್ಮಾನರು ಕೂಡ ಬಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಮಾಡ್ರಪ್ಪ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಕೆರಗೋಡ ಬಡಿಬಡಿ ಅಂತ ಹೇಳ್ತಾವ್ರೆ. ಇಲ್ಲಿ ಯಾರ್ದೋ ಒಬ್ಬರ ಸ್ವಾರ್ಥಕ್ಕೆ ಅವರ ಕೈ ಗೊಂಬೆಯಾಗಿ MLA ಅವರು ವರ್ತನೆ ಮಾಡ್ತಾ ಇದ್ದಾರೆ. ಇದು ದುರದೃಷ್ಟಕರ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಬಾವುಟ ಹಾರಿಸ್ತೀವಿ, ನಾವು ಕಾನೂನು ಮೂಲಕನೇ ಹಾರಿಸ್ತೀವಿ. ಇವ್ರು ಏನು ಹೇಳ್ತಾವ್ರೆ, ಕಾನೂನು ತಿರ್ಚಿದ್ದಾರೆ. ನೈಟ್ ಅರ್ಜಿಗಳನ್ನ ಅವರವರೇ ಬಿಟ್ಕೊಂಡಿದ್ದಾರೆ. ಇಲ್ಲಿಗೆ ಸುಪ್ರೀಮು ಪಂಚಾಯಿತಿ ನಿರ್ಣಯ ಮಾಡಿದೆ, ಅದನ್ನು ಏನೂ ಚಾಲೆಂಜ್ ಮಾಡಿಲ್ಲ. ಅದಕ್ಕೆ ಯಾವುದೇ ನೋಟಿಸ್ ಕೊಡ್ದೇನೆ ನೈಟ್ EO ಮೇಡಮ್ ಏನೂ ಇಲ್ಲ ಅಂತ ಹೋದ್ರು ನೈಟ್ ವಜಾ ಮಾಡಿದ್ದೀನಿ ಅಂತ ಬರ್ತಾರೆ. ಇದು ಕಾನೂನಿನ ಕಗ್ಗೊಲೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ನಾವಿಲ್ಲಿ ಧ್ವಜ ಹಾರಿಸ್ತೀವಿ, ಪ್ರಾಣ ತೆತ್ತಾರು ಹಾರಿಸ್ತೀವಿ. ನಾವು ಈ ಪ್ರಾಣಕ್ಕೂ ಅಂಜಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅವರ ಒಂದು ದುರಾಡಳಿತ, ಒಂದು ವೋಟ್ ಪಾಲಿಟಿಕ್ಸ್ಗೋಸ್ಕರ ಮಾಡ್ತಾ ಇರೋದು ಅಂತ ಇಷ್ಟಪಡ್ತೀನಿ. ಇಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, BJPಯವರು ಇದ್ದಾರೆ, ದಳದವರು ಇದ್ದಾರೆ. ಯಾಕೆ ಇದು ದುರಾಲೋಚನೆ ನಮ್ಮ MLA ಸಾಹೇಬ್ರಿಗೆ ಬಂದಿದೆ ನನಗೆ ಗೊತ್ತಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಅವ್ರು ಮಾಡಿದಂಥ ತಪ್ಪಿಗೆ ಅವ್ರು ಅನುಭವಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿರೋಧದ ನಡುವೆ ಕೂಡ ಧ್ವಜವನ್ನು ಇಳಿಸಿದರೆ ಮುಂದೆ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಅಂತ? ಇವಾಗ EO ಬಂದರು, EO ಬಂದು ಗ್ರಾಮ ಪಂಚಾಯತಿ ನಿರ್ಣಯನ ಚೇಂಜ್ ಮಾಡಿದ್ದೀನಿ, ರದ್ದು ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ತಾಕತ್ತಿದೆ ಗ್ರಾಮ ಪಂಚಾಯತಿ ನಿರ್ಣಯನ ರದ್ದು ಮಾಡಲಿಕ್ಕೆ? ಆಯಿತು, ಇವಾಗ ಮನೆ ಮೇಲೆ ಬಾವುಟ ಹಾರಿಸ್ಬೇಕು ಅಂತ ಇಡೀ ನಮ್ಮ ಸಮೂಹ ಎಲ್ಲ ಯುವಕ ತಂಡರು, ರಾಮ ಭಕ್ತರು ಎಲ್ಲ ಇದನ್ನು ಮನೆ ಬಾವುಟ ಹಾರಿಸ್ತೀನಿ ಅಂತ ತಡೆಯಕ್ಕಾಯ್ತದ ಇವಾಗ ಕೈಲಿ? ಮನೆ ಮೇಲೆಗಳು ಆರಿಸ್ಬೋದು, ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಪರ್ಮಿಷನ್ ಬೇಕು. ಪರ್ಮಿಷನ್ ಕೊಟ್ಟಿದ್ದಕ್ಕೆ ಹಾರಿಸಿದ್ದು, ಪರ್ಮಿಷನ್ ಅಲ್ಲಿ ಬಾವುಟ ಹಾರಿಸಿದ್ರ? ಗ್ರಾಮ ಪಂಚಾಯತಿಗೆ ಪರ್ಮಿಷನ್ ಕೊಡೋದು ಬರೋದೇ ಇಲ್ಲ ಅಂತ. ಸಕ್ಕರೆ ನಾಡು ಮಂಡ್ಯದಲ್ಲಿ ಹನುಮಧ್ವಜ ದಂಗಲ್ಲೆಬ್ಬಿದೆ. ರಾಮಲಲ್ಲಾ ಪ್ರತಿಷ್ಠಾಪನೆಯ ದಿನ ಹಾಕಿದ್ದಂತಹ ಹನುಮಧ್ವಜವನ್ನ ಜಿಲ್ಲಾಡಳಿತ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಿದ್ದಾರೆ ಗ್ರಾಮಸ್ಥರು. ಕೆರೆಗೋಡು ಗ್ರಾಮಸ್ಥರ ವಿರೋಧದ ಮಧ್ಯೆನೇ ಧ್ವಜ ತೆರವುಗೊಳಿಸಿದೆ ಜಿಲ್ಲಾಡಳಿತ. ಹೀಗಾಗಿ ಕಾಂಗ್ರೆಸ್ ಶಾಸಕ ಗಣಿಗ ರವಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳು ಶಾಸಕರ ಏಜೆಂಟ್ರಂತೆ ವರ್ತಿಸ್ತಾ ಇದ್ದಾರೆ. ಅದೇ ಜಾಗದಲ್ಲಿ ನಾವು ಧ್ವಜ ಹಾರಿಸ್ತೀವಿ ಅಂತ ಗ್ರಾಮಸ್ಥರು ಶಪಥ ಮಾಡ್ತಿದ್ದಾರೆ. ಹನುಮಧ್ವಜದ ದಂಗಲ್ ಜೋರಾಗಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯ ದಿನ ಮಂಡ್ಯದ ಕೆರೆಗೋಡಿನಲ್ಲಿ ಹನುಮಧ್ವಜವನ್ನ ಹಾಕಿದ್ರು. ಆ ಧ್ವಜವನ್ನ ಈಗ ತೆರವುಗೊಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಡೀ ಗ್ರಾಮವೇ ಅಲ್ಲಿ ನೆರೆದಿರುವಂಥದ್ದು. ಧ್ವಜ ತೆರವುಗೊಳಿಸುವುದನ್ನು ವಿರೋಧಿಸಿ ಪ್ರತಿಭಟಿಸಿದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಗ್ರಾಮಸ್ಥರ ವಿರೋಧದ ನಡುವೆ ಧ್ವಜವನ್ನ ತೆರವುಗೊಳಿಸಿತು ಜಿಲ್ಲಾಡಳಿತ. ವಿರೋಧದ ಮಧ್ಯೆಯೇ ಹನುಮ ಧ್ವಜವನ್ನ ಅಧಿಕಾರಿಗಳು ಇಳಿಸಿದ ಹಿನ್ನೆಲೆ ಗ್ರಾಮಸ್ಥರು ಬಾಯಿ ಬಡ್ಕೊಂಡು ಕಣ್ಣೀರಿಟ್ಟು ಧ್ವಜ ಇಳಿಸಬೇಡಿ ಅಂತ ಪಟ್ಟು ಹಿಡಿದರು. ಆದ್ರೂ ಕೇಳದ ಅಧಿಕಾರಿಗಳು ಧ್ವಜ ಇಳಿಸಿದ್ದಾರೆ. ಇದರಿಂದಾಗಿ ಆಕ್ರೋಶ ವ್ಯಕ್ತವಾಗಿದೆ. ತಳ್ಳಾಟ, ನೂಕಾಟ, ಪೊಲೀಸರ ಜೊತೆ ಮಾತಿನ ಚಕಮಕಿ ಎಲ್ಲ ಕೂಡ ನಡೆದಿರುವಂಥದ್ದು. ದೃಶ್ಯಗಳು ನೋಡ್ತಾ ಇದ್ದೀವಿ. ಹನುಮ ಧ್ವಜವನ್ನ ತೆರವುಗೊಳಿಸ್ತಾ ಇರೋದನ್ನ. ಇದಕ್ಕಾಗಿ ಕೇಳಿ ಬಂದಂತಹ ಆಕ್ರೋಶ ಇದು. ಮಂಡ್ಯ ಕೆರೆಗೋಡಿನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಗ್ರಾಮದ ಯುವಕರೆಲ್ಲ ನಡೆದಿದ್ದಾರೆ, ವಿರೋಧಿಸ್ತಾ ಇದ್ದಾರೆ ಧ್ವಜವನ್ನ ಇಳಿಸಿದ್ದಾರೆ.
ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಹನುಮ ಧ್ವಜವನ್ನ ಅಧಿಕಾರಿಗಳು ಇಳಿಸಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ನಾವು ಸ್ಥಳದಲ್ಲಿ. ಸದ್ಯದ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ, ಈ ಹನುಮ ಧ್ವಜವನ್ನ ತೆರವುಗೊಳಿಸಿ ಎನ್ನುವಂತಹ ಆದೇಶ ಬಂದಿದೆಯಲ್ಲಿಂದ, ಯಾಕೆ ಗ್ರಾಮಸ್ಥರೆಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳಾಗ್ಲಿಲ್ವಾ, ಏನಾಯ್ತಲ್ಲಿ? ಪ್ರತಿಮಾ, ನಿಜಕ್ಕೂ ಕೂಡ ಗ್ರಾಮದ ಯಾರೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಹನುಮ ಧ್ವಜವನ್ನು ಇಳಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಅಯೋಧ್ಯೆಯ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ದಿನದ ನೆನಪಿಗಾಗಿ ಕೆರಗೋಡು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಸೇರಿ ಕೆರಗೋಡಿನ ಪ್ರಮುಖರ ವೃತ್ತದಲ್ಲಿ 108 ಅಡಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದರು. ಅಲ್ಲಿ ಹನುಮ ಧ್ವಜವನ್ನು ಬಹಳ ಭಕ್ತಿಪೂರ್ವಕವಾಗಿ, ಬಹಳ ಪ್ರೀತಿಯಿಂದ ಎಲ್ಲರಿಂದ ದೇಣಿಗೆಯನ್ನು ಸಂಗ್ರಹಿಸಿ ಸಂಭ್ರಮದಿಂದ ಆ ಬಾವುಟವನ್ನು ಹಾರಿಸಿದರು. ಆದರೆ ಕೆಲವರಿಂದ ವಿರೋಧ ಕೂಡ ಕೇಳಿಬಂದಿತ್ತು. ಅದಾಗಲೇ ಸಾಮಾನ್ಯ ಸಭೆಯನ್ನು ನಡೆಸಿ ಒಂದು ಬಹುಮತದ ನಿರ್ಣಯದೊಂದಿಗೆ ಬಾವುಟ ಹಾರಾಟಕ್ಕೆ ಅನುಮತಿ ಕೂಡ ಸಿಕ್ಕಿತ್ತು. ಅದಾದ ಕೆಲವೇ ದಿನಗಳಲ್ಲಿ ಮೇಲಧಿಕಾರಿಗಳಿಂದ ಒಂದು ಆದೇಶ ಬರುತ್ತೆ. ಅಂದರೆ ಈ ಬಾವುಟವನ್ನು ತೆರವುಗೊಳಿಸಬೇಕು, ಗ್ರಾಮ ಠಾಣ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಸರ್ಕಾರಿ ಜಾಗಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಬಾವುಟವನ್ನು ಆರಿಸೋದಕ್ಕೆ ಯಾವುದೇ ರೀತಿಯ ಅನುಮತಿ ಬರೋದಿಲ್ಲ, ಕೇವಲ ರಾಷ್ಟ್ರೀಯ ಬಾವುಟಗಳನ್ನು ಆರಿಸಬೇಕು ಅನ್ನುವಂಥ ಆದೇಶವನ್ನು, ಹಾಗಾಗಿ ನಾವು ಹನುಮ ಧ್ವಜವನ್ನು ಇಳಿಸಬೇಕು ಅನ್ನುವಂಥದ್ದು. ಆಗಲೇ ಸಾಕಷ್ಟು ಪ್ರತಿಭಟನೆಗಳು ಗ್ರಾಮದಲ್ಲಿ ವ್ಯಕ್ತ ಆಗ್ತು. ಗ್ರಾಮದ ಮಹಿಳೆಯರು, ಯುವಕರು ಎಲ್ಲರೂ ಸೇರಿದಂಗೆ ಬಾವುಟವನ್ನು ನಾವು ತೆರವುಗೊಳಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಪಟ್ಟನ್ನು ಮಾಡಿದ್ರು. ಇಡೀ ರಾತ್ರಿ ಆ ಧ್ವಜಸ್ತಂಭವನ್ನು ಕಾದು ಬಾವುಟವನ್ನು ಇಳಿಸೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಬಂದಿದ್ರು. ಆದರೆ ಅಧಿಕಾರಿಗಳ ಒತ್ತಡ ಜಾಸ್ತಿಯಾಗಿ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಜೊತೆಗೆ ಬಂದಂತಹ ಅಧಿಕಾರಿಗಳು ಇದೀಗ ಗ್ರಾಮಸ್ಥರ ವಿರೋಧದ ನಡುವೆ, ಆಕ್ರೋಶದ ನಡುವೆ ಹನುಮ ಧ್ವಜವನ್ನು ಇಳಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕೆರಗೋಡು ಗ್ರಾಮದಲ್ಲಿ ಒಂದು ದುಃಖದ ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಪ್ರತಿಯೊಬ್ಬರು ಕೂಡ ಕಣ್ಣೀರಾಗ್ತಾ ಇದ್ರು, ತಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ರು. ಇದೀಗ ನನ್ನ ಜೊತೆ ಆ ಗ್ರಾಮದ ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ, ಎಲ್ಲರೂ ಕೂಡ ಮಾತಾಡಿಸ್ತೀನಿ. ಸರ್, ಬಹಳ ಸಂಭ್ರಮದಿಂದ, ಬಹಳ ಭಕ್ತಿಪೂರ್ವಕವಾಗಿ ಧ್ವಜವನ್ನು ಹಾಕಿದಿರಿ. ಈಗ ನಿಮ್ಮ ವಿರೋಧದ ನಡುವೆ ಕೂಡ ತೆರವುಗೊಳಿಸಿದ್ದಾರೆ. ಹೀಗೆ ಅನಿಸ್ತದೆ ಸರ್? ಈ ದುಃಖನ ತಡೆಯೋಕೆ ಆಗ್ತಿಲ್ಲ ಸರ್. ಯಾಕೆ ಅಂತಂದರೆ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ, ನಮ್ಮ ಧರ್ಮಕ್ಕೆ ಧಕ್ಕೆ ತಂದಿದ್ದಾರೆ, ನಮ್ಮ ಪೂಜೆ ಮಾಡುವಂಥ ದೇವರಿಗೆ, ಶ್ರೀ ಆಂಜನೇಯನಿಗೆ ಧಕ್ಕೆ ತಂದಿದ್ದಾರೆ. ನಾವು ಯಾವುದೇ ಪಕ್ಷದ ಬಾವುಟ ಆರಿಸಿಲ್ಲ, ಯಾವುದೇ ಬೇರೆ ತೊಂದರೆ ಕೊಟ್ಟಿಲ್ಲ, ಯಾವುದೇ ಧರ್ಮದವ್ರನ್ನ ವಿರೋಧ ಮಾಡಿಲ್ಲ. ನಮ್ಮ ಧರ್ಮದ, ನಮ್ಮ ದೇವರು, ನಾವು ಪೂಜೆ ಮಾಡುವಂಥ ಆಂಜನೇಯನ ಬಾವುಟನ ಆರಿಸ್ತಾ ಇದ್ವಿ ಸರ್. ಆ ಆಂಜನೇಯನ ಬಾವುಟ ಆರಿಸೋಕ್ಕೆ ಸ್ಥಳೀಯ ಶಾಸಕರಾಗ್ಬೋದು ಎಲ್ಲರೂ ಕೂಡ ಇದನ್ನು ಒಪ್ಕೊಂಡು ಅವರೇ ಜಾಗ ತೋರಿಸಿದ್ರು. ನಾವು ಈ ವಿಚಾರ ಬರುತ್ತೆ ಅಂತಲೇ ಮೊದಲೇ ಏನು ಮಾಡಿದ್ವಿ, ದೇವಸ್ಥಾನದ ಪಕ್ಕದಲ್ಲೇ ಆರಿಸ್ಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಇದ್ದಿದ್ದನ್ನು, ಅಲ್ಲಿದ್ದ ಜಾಗನ ಸ್ಥಳೀಯ ಶಾಸಕರೇ ಅಲ್ಲಿ ಮಾಡಬೇಡಿ, ಇಲ್ಲಿ ಮಾಡಿ, ನಿಮಗಿದು ಸೂಕ್ತ ಜಾಗ ಅಂತ ಹೇಳಿ ಇಲ್ಲಿ ಕರೆಸಿ ಮಾಡಿಸ್ಬಿಟ್ಟು ಇವತ್ತು ನಮ್ಮನ್ನು ಕೋಮುಗಲಭೆಗೆ ತಗೊಬಂದು ನಿಲ್ಲಿಸಿದ್ದಾರೆ ಸರ್. ನಮ್ಮದು ಇಲ್ಲಿ ಸಾರ್ವಜನಿಕರಾಗಲಿ ಯಾರೂ ಕೂಡ ಒಬ್ಬರು ವಿರೋಧ ಮಾಡಿಲ್ಲ ಸರ್. ಇದು ಪೂರ್ತಿ ರಾಜಕೀಯದ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಇದನ್ನು ನಾಳೆ ಅನುಭವಿಸ್ತಾರೆ ಸರ್. 100ಕ್ಕೆ 100% ಈ ಕೆರಗೋಡು ನೆಲದಲ್ಲಿ, ಈ ಮಾಜಿ ವಿಧಾನಸಭಾ ಕ್ಷೇತ್ರದಲ್ಲಿ ತಪ್ಪು ಮಾಡಿದವ್ರಿಗೆ ಎಲ್ಲರಿಗೂ ಶಿಕ್ಷೆ ಆಗಿದೆ, ನಿಮಗೂ ಕೂಡ ಶಿಕ್ಷೆ ಆಗುತ್ತೆ. ಮರ್ತ್ಬಿಡಿ, ನೀವು ಮಂಡ್ಯ ಕ್ಷೇತ್ರನ ಇವತ್ತಿಂದ ಮರೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಯಾರ್ದು ಕೂಡ ಗ್ರಾಮದಲ್ಲಿ ವಿರೋಧ ಇರಲಿಲ್ಲ, ಆದರೆ ಅಧಿಕಾರಿಗಳು ಯಾಕೆ ಈ ನಿರ್ಧಾರ ತಗೊಂಡ್ರು ಅಂತ ಮಾಡ್ತಾರೆ. ಏನಪ್ಪ ಹೇಳೋದು, ಇಲ್ಲಿ ಶತಮಾನ ಕಾಲದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೇ ಐತೆ. 3 ಶತಮಾನದ ಕಾಲದಿಂದ ಇಲ್ಲೇ ಐತೆ. ನಾವು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾರೋ ಮಧ್ಯದ ಯಾವ ತಂಗಿಡ್ಗೊಂದು 2-3 ಜನ ಏನೋ ತಂದಾಕಿ ನಮ್ಮ ಇತಿಹಾಸದಲ್ಲಿ ನಾವು ಕಂಡು ತಾವಿಂದುವೆ ಈ ಗಲಾಟೆಯಲ್ಲಿ, ಕೋಮು ಗಲಾಟೆಯಲ್ಲಿ, ಇದೆಯಲ್ಲಿ ಯಾವುದೂ ಈ ಊರೊಳಗೆ ನಡೀತಿಲ್ಲ. ಇದು ಕೋಟೆ ಬಗ್ಲು ಇದುವರೆಗೂ ಯಾವ ಥರದ ಗಲಾಟೆ ಇಲ್ಲ. ಯಾವ ತಿಳಿದ ಮೂರ್ಖರು ಯಾರೋ 3 ಜನ ತಂದು ಕಡ್ಡಿ ಹಚ್ಚಿಬಿಟ್ಟವ್ರೆ. ಆ ಕಡ್ಡಿ ಹಚ್ಚಿದ್ದು ಆರಿಸ್ಬೇಕಾದ್ರೆ ಭಾಳ ಅದೇ. ಈಗ ಮತದಾರ ಬಾಂಧವಗಳಿಗೆ, ನಮ್ಮ ಪ್ರಜೆಗಳಿಗೆಲ್ಲ ಯಾರು ಏನು ಎತ್ತಂತ ಈಗ ಅಲ್ಲೇ ಫೈಂಡ್ ಔಟ್ ಆಗೋಗೈತೆ. ಈಗ ಸಾಲ್ತ್ಗೆ 1 ಗಂಟೆ 12:45 ತಾವಿಂದ ಹೆಣ್ಮಕ್ಳು, ಊರಿನ ಹಿರೀಕರು ಎಲ್ಲ ಕುಂತ್ಕೊಂಡು ಈ ಬಾವುಟನ ಹಾಕೊಂಡು ಬೆಳಗಾನ ಹತ್ಕೊಂಡು ಕುಂತಿರೋದು. ಈಗ ಬಾವುಟನ ತೆರವು ಮಾಡಬೇಕಾದ್ರೆ ಎಲ್ಲರೂ ಮುಖ ನೋಡ್ತಾ ಇದ್ವಿ, ಬಹಳಷ್ಟು ಮಹಿಳೆಯರು ಕಣ್ಣೀರಾಗ್ತಾ ಇದ್ರು. ಎಷ್ಟು ಭಾವನಾತ್ಮಕ ಸಂಬಂಧ ನಮ್ಗೆ ಹಾಕಿ ನಿಲ್ಸ್ಬಿಟ್ರಲ್ಲ ಅಂತ ನಮ್ಗೆ ಭಯ ಐತೈತಿ. ನಮ್ಗೆ ಏನು ಹಾಕುರಲ್ಲ ದೇವ್ರಿಂದ ಹಿಂಗೆ ಮಾಡ್ಕೊಂಡಿದ್ದ ಸರ್. ಇದು ಇಳಿಸ್ಬಿಟ್ರೆ ಸರ್, ಇವಾಗ ನಮ್ಮ ದೇವ್ರು ಇಳಿಸೋದಲ್ಲ ಅಂತ ನಮ್ಗೆ ತುಂಬ ಐತೈತೆ. ರಾತ್ರಿ ಬೆಳಗಾನ 3-4 ಗಂಟೆ 5 ಗಂಟೆಯಿಂದ ಕದೀವಿ ಸರ್. ದೇವ್ರನ್ನ ಕಿಳ್ತ್ಬಿಡ್ತಾನೆ, ಬೆಳಗಾನ ನಿದ್ದೆ ಮಾಡಿಲ್ಲ. ತಿರ್ಗಾ ಹುಡುಗರೆಲ್ಲ ಸಣ್ಬಿಟ್ಟವೆ, ಊಟ ಇಟ್ಟಿಂದಂತೆ. ಈಗೆಲ್ಲ ನೈಟೆಲ್ಲ ಕದೀವಿ, ಬೆಳಗೆಲ್ಲ ಈಗಲೂ ಮಾಡಿ ಈ ಥರ ಮಾಡಿದ್ರಂತ ಹೊಟ್ಟೆಲ್ಲ ಉರಿತೈತೆ ಸರ್. ನಮಗೂ ಬೇಜಾರೈತೈತೆ. ನಮಗೆ ದೇವ್ರು ಬೇಕಿತ್ತು, ಇನ್ನೇನು ಪೂಜೆ ಮಾಡ್ಕೊ, ಇನ್ನೇನು ಅವ್ರಿಗೇನು ತೊಂದರೆ ಕೊಟ್ಟಿರಲಿಲ್ಲ. ನಾವು ಏನೋ ಕೈ ಮುಖತ್ತಿದ್ದು ಹೋಯ್ತಾ ಬತ್ತ, ಮಕ್ಳು ಕೈ ಮುಖತ್ತಿದ್ದು ಹೋಯ್ತಾ ಬತ್ತ, ಈ ಥರ ಮಾಡಲ್ಲ ಅಂತ ತುಂಬ ಹೊಟ್ಟೆ ಉರಿತೈತೆ ಸ್ವಾಮಿ. ಯಾಕೆ ಸುಳ್ಳಾಡ್ತಾ ಇರೋದು?
ಈಗ ಗ್ರಾಮ ಪಂಚಾಯತಿ ಅನುಮತಿ ಕೊಟ್ಟಿತ್ತು, ಇಲ್ಲಿ ಯಾರ್ದು ವಿರೋಧ ಇರಲಿಲ್ಲ, ಆದರೂ ಅಧಿಕಾರಿಗಳು ಬಂದು ಏಕಾಏಕಿ ಬಾವುಟ ತೆರವು ಮಾಡಿದ್ರು. ಅಂದ್ರೆ ಎಲ್ಲೊಂದ್ ಕಡೆ ಗ್ರಾಮಸ್ಥರನ್ನ ಹೊಡೆಯುವಂತ ಕೆಲಸಗಳಾಗ್ತವೆ. ಹೌದು ಸರ್, ಒಗ್ಗಟ್ಟನ್ನ ಹೊಡಿತಾರೆ ಸರ್, ಒಗ್ಗಟ್ಟನ್ನ ಹೊಡಿತಾ ಇರೋದು ಸರ್. ಎಲ್ಲ ಒಗ್ಗಟ್ಟಾಗ ಅವರೆಲ್ಲ ಕೆರಗೋಡ್ನವರು ಅಂತ ಒಗ್ಗಟ್ಟನ್ನ ಹೊಡಿತಾ ಇರೋದು ಸರ್. ಇದನ್ನ ಇವ್ರೇನು ಮನುಷ್ಯರಲ್ವಾ ಸರ್? ಇವ್ರೇನು ಹಿಂದೂಗಳಲ್ವಾ ಸರ್? ಇವರು ಹಿಂದೂಗಳಲ್ವಾ? ಇವ್ರೇನು ಮುಸ್ಲಿಮ್ಸ್ ಹುಟ್ಟಿದಾರ? ಇವರು ಮುಸ್ಲಿಂ ಹುಟ್ಟಿದಾರ ಸರ್? ಇವ್ರು ಮುಸ್ಲಿಂ ಹುಟ್ಟವ್ರಾದ್ರೆ ಮಾಡ್ತಾರೆ ಈ ಕೆಲಸನ. ಅವ್ರ ಅವ್ವ ಅವ್ರ ಅಪ್ಪ ಮುಸ್ಲಿಮ್ಗೆ ಎತ್ತಿದ್ರೆ ಅವ್ರು ಆಗಿ ಈ ಕೆಲಸ ಮಾಡೋರು, ಅವ್ರು ಆ ಜಾತಿಗೆ ಸೇರಿದವರು ಸರ್. ನಮ್ಮ ಹಿಂದೂಗಳು ಯಾವ ಕಾರಣಕ್ಕೂ ಈ ಥರ ಮಾಡಲ್ಲ. ಅವರು ನಾವು ಮಾಡೋ ದೇವರು ಸರ್, ಇದು ಬೇರೆ ದೇವ್ರ, ಇದು ನಮ್ಮ ಹಿಂದೂಗೆ ಸೇರುತ್ತಾನೆ. ರಾಮಾಯಣ ಎಲ್ಲಿ ಬತ್ತು, ಮಹಾಭಾರತ ಎಲ್ಲಿ ಬತ್ತು ಸರ್? ಇಲ್ಲಿಗೆ ಅದು ಇದ್ದಿರ್ತಾನೆ ಇದೆಲ್ಲ ಬಂದದ್ದು. ಕತೆ ಏನಕ್ಕೆ ಮಾಡಬೇಕು? ಸಾಕಷ್ಟು ಪ್ರತಿಭಟನೆಗಳಾಗ್ತಾ ಇತ್ತು, ರಾತ್ರಿಯಿಂದನೂ ಕೂಡ ಧ್ವಜಸ್ತಂಭ ಕಾಯ್ಕೊಂಡು ಕೂರ್ತಿದ್ರು ಎಲ್ಲರೂ. ಈಗ ಬಂದ್ರು, ಹನುಮ ಧ್ವಜ ಇಳಿಸಿದ್ರು, ಹೇಗೆ ಅನಿಸ್ತದೆ? ನಮಗೆ ಬೇಜಾರಾಯ್ತದೆ ಸರ್, ಬೇಜಾರಾಯ್ತದೆ. ಈ ಥರ ಮಾಡಬಾರ್ದಾಗಿತ್ತು. ಆದರೆ ಅವತ್ತು ಪ್ರತಿಷ್ಠಾಪನೆ ಮಾಡೋ ದಿವಸ ಇದು ಧ್ವಜದ ಕಂಬ ಏರಿಸಿದ್ರು. ನಮ್ಮ ದೇವರು ಅಂತ ಎಲ್ಲರೂ ಕೈ ಮುಕ್ಕೊಂಡು ಎಲ್ಲ ಸಂಭ್ರಮದಿಂದ ಆಚರಿಸಿದ್ವು. ಆದರೆ ಈ ಥರ ಮಾಡ್ತಾರೆ ಅಂತ ನಮ್ಗೆ ಇನ್ನೂ ಗೊತ್ತಿರಲಿಲ್ಲ. ಈ ಥರ ಅನ್ಯಾಯ ಕೆಲಸ ಮಾಡಿ ಈ ಥರ ಮೋಸದ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ಇಂಥ ಕೆಲಸ ಮಾಡ್ಬೇಕಾದ್ರೆ ಇವ್ರು ಮುಸ್ಲಿಮ್ಸ್ಗಳು ಅಂತಲ್ಲ, ಯಾವುದೂ ಇಲ್ಲ. ಇವ್ರು ಕನ್ನಡದವರಾಗಿ ಇಟ್ಕೊಂಡು ಈ ಥರ ಮಾಡಬಾರ್ದಾಗಿತ್ತು, ಮಾಡೋರ ಸರ್. ನಮ್ಗಂತ ಎಲ್ಲರಿಗೂ ಬೇಜಾರಾಯ್ತದ ಸರ್. ಕಣ್ಣೀರಂತ ಥರ ಅಂತ ಇದು ಸರ್. ಇದು ಏನು ಹೇಳ್ತೀರಮ್ಮ ಅಧಿಕಾರಿಗಳಿಗೆ? ಅಧಿಕಾರಿ ಅವ್ರವ್ರ ಸ್ವಾರ್ಥಕ್ಕೆ ಮಾತ್ರ ಇದು ಉಪಯೋಗಿಸ್ಕೊತಾ ಇದ್ದಾರೆ ಹೊರತು ಇದನ್ನ ಒಳ್ಳೇದಂತ ಯಾರು ಮಾಡ್ತಾ ಇಲ್ಲ ಸರ್. ತುಂಬ ಹೊಟ್ಟೆ ಉರಿತಾ ಇದೆ ನಮಗೆ, ಹಿಂಗೆ ಮಾಡಿಬಿಟ್ರಲ್ಲ ಅಂತ. ನಾವು ನಿದ್ದೆ ಇಲ್ಲ. ಎಷ್ಟು ಯಾವ ರೀತಿ ಸಂಭ್ರಮಿಸಿದ್ರಿ ಈ ಬಾವುಟ ಆರಿಸ್ಬೇಕಾದ್ರೆ? ಖುಷಿ ಇತ್ತಲ್ವಾ ತುಂಬ. ಹೆಂಗೋ ನಮ್ಮ ಬಾವುಟ ಆರಿಸಿದ್ರು ಅಂತ ಖುಷಿ ಇತ್ತು. ಇವಾಗ ಅಳ ಇದೆ ತುಂಬ. ಸಾಕಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಬೇಡ್ತಾ ಇದ್ರಿ ಬಿಡಿ ಅಂತ. ಬೇಡ್ತಾವಿ, ಕಾಡ್ತಾವಿ, ಇಲ್ವಲ್ಲ ಹಾಗೆ ನಿಲ್ಲಿಸ್ಬಿಟ್ರಲ್ಲ, ಹಿಡಿಸ್ಬಿಟ್ರಲ್ಲ. ಇನ್ನೇನ್ ಮಾಡ್ತಾರೆ ಇವಾಗ? ಆಗಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ ಬಿಡಿ ಅಷ್ಟೇ. ದೇವ್ರನ್ನ ಬೇಡ ಅಂತ ಒಳ್ಳೇದ್ ಮಾಡಲ್ಲ ಬಿಡಿ ಸರ್. ಗಡಿ ಅಂತಂದ್ರೆ ಸರ್ ತುಂಬ ವಿಧಾನಸೌಧ ಇದ್ರ ಕಡೆಯಿಂದ ಎಲ್ಲ ಇದರಲ್ಲೂ ಹೆಸರುವಾಸಿ ಐತೆ. ಅಂಥ ಸ್ಥಳದಲ್ಲಿ ಒಂದು ಧ್ವಜದ ಕಂಬ ಇಲ್ಲ, ದೇವರು ಧ್ವಜ ಇಲ್ಲ ಅಂತ ಅಂದಮೇಲೆ ಈಗ ಮನುಷ್ಯರಿಗೆ ಇಲ್ಲಿ ಬೆಲೆ ಏನು ಕೊಡ್ತಾರೆ ಸರ್? ಕೆರಗೋಡಲ್ಲಿ ಯಾವುದೇ ಫಂಕ್ಷನ್ ಮಾಡಿದ್ರು 10 ಹಳ್ಳಿ ಎಲ್ಲ ಹಳ್ಳಿಗಳಲ್ಲಿ ಬಂದು 12 ದೊಡ್ಡಿಯವರು ಬಂದು ಇಲ್ಲೇ ಫಂಕ್ಷನ್ ಮಾಡ್ತಾರೆ. ಎಲ್ಲದಕ್ಕೂ ಅವಕಾಶ ಇದೆ ಅಂದಮೇಲೆ ಈ ಧ್ವಜದ ಕಂಬಕ್ಕೆ ಅವಕಾಶ ಇಲ್ಲ ಅಂದರೆ ಎದ್ದು ಬೆಳಗ್ಗೆ ಸಣ್ಣ ಪುಟ್ಟ ಮಕ್ಕಳು ಕೂಡ ಎಲ್ಲರೂ ಅದು ದೇವ್ರ ಬಗ್ಗೆ ತುಂಬಾ ಭಕ್ತಿಯಿಂದ ಇಟ್ಟು ಖುಷಿಯಿಂದ ಎಷ್ಟು ಮನಸ್ಫೂರ್ತಿ ಖುಷಿಪಟ್ಟು ಇದನ್ನು ಆಚರಣೆ ಮಾಡಿದ್ರು, ಕಷ್ಟ ಬಿದ್ದು. ಆದ್ರೂ ಇದಕ್ಕೆ ಅವಕಾಶ ಇಲ್ಲ ಅಂತಂದಮೇಲೆ ಬೆನ್ನಿಂದ ಚೂರಿ ಹಾಕ್ತಾರೆ ಸರ್. ಈಗ ನಂಬಿದವ್ರಿಗೆ ಬೆನ್ನಿಂದ ಚೂರಿ ಹಾಕಲ್ಲ ಅಂತ ಏನು ಗ್ಯಾರಂಟಿ ಸರ್? ಇದಕ್ಕೆ ಅವಕಾಶ ಇಲ್ಲ ಅಂತಂದಮೇಲೆ ಇನ್ನು ನಮಗೆ ಇಲ್ಲಿ ಇರೋಕ್ಕೆ ಅವಕಾಶ ಕೊಡ್ತಾರಾ ಸರ್? ಇದು ತುಂಬ ಅನ್ಯಾಯ ಮಾಡಿರೋದು. ತುಂಬ ಮನಸ್ಸಿಗೆ ನೋವಾಗುತ್ತೆ. ಇಡೀ ರಾತ್ರಿ ನೆನ್ನೆಯಿಂದ ಎಲ್ಲ ಶ್ರಮ ಬಿದ್ದು ಇವಾಗೂ ಉಳಿಸ್ಕೊಡ್ಲಿಲ್ಲ ಅಂದರೆ 2 ದಿವಸ ಟೈಮ್ ಕೊಟ್ಟು ಮತ್ತೆ ಬೆಳಗ್ಗೆ ಬಂದು ರಜಾ ಅಂತೇಳಿ ಮತ್ತೆ ಇದನ್ನು ಈ ಕೆಲಸ ಮಾಡವ್ರೆ. ಅದು ತಪ್ಪು ಸರ್, ಮಾಡಬಾರ್ದು. ನೈಟ್ ಎಲ್ಲ ಕಾಯ್ಕೊಂಡು ಬೆಳಗಾನ ಕೂತಿದ್ದು. ಆದ್ರೂ ಈ ರೀತಿ ಹಿಂಗೆ ಮಹಿಳೆಯರ ಮೇಲೆ ಹಿಂಗೆ ಬಿದ್ದು ಆ ಬಾವುಟ ಯಾರಿಗೇನು ಏನು ಆ ಗಾಳಿಪಟದಲ್ಲಿ ಹಾರಾಡ್ತಾ ಇದ್ದ ಬಾವುಟನ ಈ ಥರ ಧ್ವಜನ ಬಂದು ಹಿಂಗೆ ಮಾಡಿದ್ರಲ್ಲ, ನಿಜವಾಗ ಅವ್ರಿಗಂತೂ ಒಳ್ಳೇದಾಗಲ್ಲ. ನಿಜವಾಗ್ಲೂ ಯಾವತ್ತೂ ಒಳ್ಳೇದಾಗಲ್ಲ. ನಮ್ಗೊಂದು ಮಾಹಿತಿ ಕೊಟ್ಟು ನೀವು ಅನುಮತಿ ಕೊಟ್ಟು ಇದನ್ನ ಬಾವುಟ ಆರಿಸ್ಬೇಕು. ಪ್ರತಿಮಾ, ಇದಿಷ್ಟು ಗ್ರಾಮದ ಮಹಿಳೆಯರ ಮಾತು. ಅಂದರೆ ಭಾಳಷ್ಟು ನೊಂದಿದ್ದಾರೆ, ಅಂದರೆ ಬೇಜಾರಲ್ಲಿದ್ದಾರೆ, ಭಾಳಷ್ಟು ಸಂಭ್ರಮಿಸಿದ್ರು ಈ ಬಾವುಟವನ್ನು, ಹನುಮ ಧ್ವಜವನ್ನು ಆರಿಸಬೇಕಾದ್ರೆ. ಇದೀಗ ಗ್ರಾಮಸ್ಥರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ಅಧಿಕಾರಿಗಳು ಬಂದು ಗ್ರಾಮಸ್ಥರ ವಿರೋಧದ ನಡುವೆ ಹನುಮ ಧ್ವಜವನ್ನು ತೆರವುಗೊಳಿಸಿರುವಂಥದ್ದು ನಿಜಕ್ಕೂ ಸಹ ಕೆರಗೋಡು ಗ್ರಾಮದಲ್ಲಿ ನೋವಿನ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ನಂದನ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.